ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಫೇಮಸ್ ಆಗಿರುವಂಥ ಕೆಂಪು ಖಾರ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾದ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳಿಕೊಟ್ಟಿರೋ ರೀತಿಲಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮತ್ತು ಸೂಪರಾಗೂ ಬರುತ್ತೆ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣವಾ. ನಾನು ಮಾಡೋದಕ್ಕೆ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿನೇ ಕೆಂಪಾಗಿರುತ್ತೆ ನೋಡಿ, ಅದನ್ನು ಬಿಸಾಕೋದ್ರ ಬದಲು ಈ ಥರ ಉಳಿದಿರೋದನ್ನು ಸೇರಿಸಿಟ್ರೆ ಇಷ್ಟು ಕೆಂಪು ಮೆಣಸಿನ್ಕಾಯಿ ನಿಮಗೆ ಸಿಗುತ್ತೆ. ಕೆಂಪು ಮೆಣಸಿನ್ಕಾಯಿ, 2 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, 2 ಲಿಂಬೆಹಣ್ಣು, ಒಂದು 10 ರೂಪಾಯಿ ಪ್ಯಾಕೆಟು ಜೀರಿಗೆ, ಇಷ್ಟು ಬೇಕಾಗುತ್ತೆ. ಮತ್ತು ಉಪ್ಪು ಬೇಕಾಗುತ್ತೆ. ಮಧ್ಯದಲ್ಲಿ ನಾನು ನಿಮಗೆ ಹೇಳ್ತೀನಿ, ಇನ್ನೂ ಸ್ವಲ್ಪ ಐಟಮ್ಸ್ ಬೇಕಾಗುತ್ತೆ. ನಾನು ಮಧ್ಯದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನಾನು ಕೆಂಪು ಮೆಣಸಿನ್ಕಾಯಿನ ಸ್ವಲ್ಪ ರುಬ್ಬಿ ತೊಗೊಂಬಂದಿದ್ದೀನಿ. ಸ್ವಲ್ಪ ರುಬ್ಬಿದಾದಮೇಲೆ ಜೀರಿಗೆ ಮತ್ತು ಬಿಡಿಸಿರುವಂಥ ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣು ತೋರಿಸಿದ್ನಲ್ಲ ನಾನು, ಅದನ್ನು ಕಟ್ ಮಾಡಿ ಅದರ ರಸವನ್ನು ಇಟ್ಕೋತಾ ಇದ್ದೀನಿ. 2 ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಒಂದನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲ ಹುಳಿ ಕಡಿಮೆ ಬೇಕಂದರೆ ಒಂದನ್ನು ಬೇಕಾದರೂ ಹಾಕೋಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನೊಂದು ಅರ್ಧ ಕೆಜಿಗಿಂತ ಕಡಿಮೆ, 1/4 ಕೆಜಿಗಿಂತ ಜಾಸ್ತಿ ಇದೆ, ಅದಕ್ಕೋಸ್ಕರ 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಥವಾ ಒಂದು 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಯಾಕಪ್ಪ ಹಾಕೋದು ಅಂತಂದರೆ ಬೀಜ ಫುಲ್ ಸಣ್ಣ ಆಗಬೇಕು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ನೀರು ಸೇರಿಸಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದೆ ಆವಾಗಲೇ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನುಣ್ಣಗಾಗಬೇಕು. ಒಂದು ಸ್ವಲ್ಪನೂ ಬೀಜ ಅದರಲ್ಲಿ ಇರಬಾರ್ದು, ಅಷ್ಟು ನೀವು ಸ್ಮೂತಾಗಿ ಅದನ್ನು ರುಬ್ಬಿ ತರಬೇಕಾಗುತ್ತೆ. ಇವಾಗ ನಾನು ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ, ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ಹಾಕೊಂಬಿಟ್ಟು ಇನ್ನೊಂದು ಸರಿ ನಾನು ಇವಾಗ ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಲೇಬೇಕು ಇದನ್ನು. 1 ವರ್ಷ ಇಟ್ಟರೂ ಕೆಡಲ್ಲ ಇದು. ಫ್ರಿಜ್ಜಲ್ಲಿ ನೀವು ಫ್ರಿಜ್ ಇಲ್ಲ ಅಂತಂದರೆ 1 ತಿಂಗಳು ಇಟ್ಕೊಂಡು ಬೇಕಾದ್ರೂ ತಿನ್ಬೋದು. ನೀವು ಕಡೆಯಕ್ಕೇ ಇಟ್ಕೊಂಡು ತಿನ್ಬೋದು. ಇವಾಗ ನಾನು ಫುಲ್ ಸ್ಮೂತಾಗಿ ಅದನ್ನು ರುಬ್ಕೊಂಬಂದನಲ್ಲ, ಅದನ್ನು ಇವಾಗ ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ಉಳಿಸಿದ್ದೆ ಸ್ವಲ್ಪ ನಾನು ಆವಾಗಲೇ, ಆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಸಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ರುಬ್ಬಿರುವಂಥ ಖಾರ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರು ಸೇರಿಸಬಾರ್ದು ಯಾವುದೇ ಕಾರಣಕ್ಕೂ. ರುಬ್ಬೋ ಟೈಮಲ್ಲೇ ಒಂದು 2 ಸ್ಪೂನ್ ಅಥವಾ 3 ಸ್ಪೂನಷ್ಟು ನಾನು ನೀರನ್ನು ಸೇರಿಸಿದ್ನಲ್ಲ, ಅಷ್ಟೇ ಇದಕ್ಕೆ ನೀರು. ಆ ನೀರೆಲ್ಲ ಇಂಗ್ಲಿ ಸ್ವಲ್ಪ ಚೆನ್ನಾಗಿ ತುಂಬ ದಿನ ಬಾಳಿಕೆ ಬರಲಿ ಅನ್ನೋದಕ್ಕೋಸ್ಕರ ನಾನಿವಾಗ ಸ್ವಲ್ಪ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ನೀವು ನೀರು ಹಾಕ್ದಿರ ಹಂಗೆ ಕಲ್ಲಲ್ಲೇ ಅರಿತೀರ, ಕೈಯಲ್ಲಿ ಬೀಜ ಸಣ್ಣ ಮಾಡ್ತೀರ ಅಂತಂದರೆ ನೀವು ಒಗ್ಗರಣೆ ಮಾಡೋ ಅವಶ್ಯಕತೆಯೇ ಇಲ್ಲ. ಹಂಗೆ ಅರಿದ್ಬಿಟ್ಟು ಹಂಗೆ ಇಡ್ಬೋದು ನೀವು, ಏನು ತೊಂದರೆ ಇಲ್ಲ. ಅದು ರುಚಿ ಚೆನ್ನಾಗೇ ಇರುತ್ತೆ, ಏನೂ ರುಚಿ ಕೆಡಲ್ಲ. ಇವಾಗ ನಾವು ನೀರು ಹಾಕಿ ರುಬ್ಬಿರೋದ್ರಿಂದ ಸ್ವಲ್ಪ ನಾವು ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಕೈ ಆಡಿಸ್ಬೇಕು. ಚೆನ್ನಾಗಿ ಕೈ ಆಡಿಸ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಖಾರವಾದ ಹುಳಿಯಾದ ಕೆಂಪು ಖಾರ ಅಥವಾ ಕೆಂಪು ಚಟ್ನಿ ರೆಡಿ ಆಗುತ್ತೆ ಸವಿಯಲು. ನೋಡಿ ಇವಾಗ ರೆಡಿ ಆಯಿತು. ಇದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ 1 ಸ್ಪೂನ್ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದರೆ ಬಿಸಿ ಬಿಸಿ ಚಪಾತಿಗೆ 1 ಸ್ಪೂನ್ ಈ ಖಾರನ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಎಲ್ಲ ಕಡೆ ಸವರ್ಬಿಟ್ಟು ರೋಲ್ ಮಾಡಿ ನೀವು ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ಅದಕ್ಕೋಸ್ಕರ ನಿಮಗೆ ನಾನಿನ್ನು ಇಷ್ಟು ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೆಂಪು ಖಾರ ಅಥವಾ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ತುಂಬ ಸುಲಭವಾದ ರೀತಿಯಲ್ಲಿ ನಿಮಗೆ ಅರ್ಥ ಆಗೋ ಥರ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೆರೈಟಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.